ಸಂಘದ ಒಂದು ವರ್ಗ ನಿಮಿತ್ತ ಅಪೇಕ್ಷಿತರನ್ನು ಸಂಪರ್ಕ ಮಾಡುವ ಕೆಲಸ ನಡೆಯುತ್ತಿತ್ತು. ಒಂದು ಮನೆಯಲ್ಲಿ ಬಸ್ತಿ ಪ್ರಸಾದ್ ವ್ಯಾಸ್ ಅನ್ನುವ ಸ್ವಯಂ ಸೇವಕರನ್ನು ಮಾತನಾಡಿಸಲು ಅವರ ಮನೆಗೆ ಹೋದಾಗ ಅವರ ತಂದೆ, ವರ್ಗಕ್ಕೆ ಕಳಿಸಲು ನಮಗೆ ತುಂಬ ಆಸಕ್ತಿ ಇದೆ, ಆದರೆ ನಮ್ಮ ಮನೆಯ ಮಡಿ ಸಂಪ್ರದಾಯ ಅವ ಎಲ್ಲೂ ಆಹಾರ ಸೇವಿಸುವಂತಿಲ್ಲ. ನಿಮ್ಮ ವರ್ಗದಲ್ಲಿ ಎಲ್ಲರಿಗೂ ಒಂದೇ ಅಡುಗೆ ಮತ್ತು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವುದರಿಂದ ನಮ್ಮ ಆಚಾರಕ್ಕೆ ತೊಂದರೆ ಆಗ್ತದೆ. ನಿಮ್ಮ ಸಂಘದ ಹಿರಿಯರ ಹತ್ತಿರ ಒಮ್ಮೆ ಕೇಳಿ ನೋಡಿ, ಅವ ಒಲೆ ಮತ್ತು ಅಡಿಗೆ ಸಾಮಾನು ತಂದು ಅವನ ಆಹಾರ ಅವನೇ ಬೇಯಿಸಿ ತಿನ್ನುವ ಅವಕಾಶ ಮಾಡಿಕೊಟ್ರೆ ಖಂಡಿತ ಕಳಿಸಿಕೊಡ್ತೇನೆ ಅಂತ ಹೇಳಿದರು. ಇದನ್ನು ಕೇಳಿ ಸಂಪರ್ಕಕ್ಕೆ ಹೋದ ಕಾರ್ಯಕರ್ತರು ಸಂಘದಲ್ಲಿ ಇಂಥ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಅವರ ಹೆಸರನ್ನು ಪಟ್ಟಿಯಿಂದ ಕೈಬಿಡ್ತಾರೆ. ಸಂಪರ್ಕದ ಕೊನೆಯ ಹಂತದಲ್ಲಿ ಡಾಕ್ಟರ್ ಜಿ ಅಪೇಕ್ಷಿತರ ಪಟ್ಟಿಯನ್ನು ಮತ್ತೊಮ್ಮೆ ಪರಿಶೀಲಿಸುವಾಗ ಆ ವ್ಯಕ್ತಿಯ ಬಗ್ಗೆ ಕೇಳ್ತಾರೆ. ಕಾರ್ಯಕರ್ತರು ನಿಜ ಸಂಗತಿ ತಿಳಿಸಿದಾಗ ಡಾಕ್ಟರ್ ಜಿ ಅದಕ್ಕೂ ಅವಕಾಶ ಕೊಡೋಣ, ಅವರನ್ನು ಬರುವಂತೆ ಹೇಳಿ ಅಂತ ಹೇಳಿದರು. ವರ್ಗ ಪ್ರಾರಂಭದ ದಿನ ಬಸ್ತಿ ಪ್ರಸಾದ್ ವ್ಯಾಸ್ ತನ್ನ ಇದ್ದಿಲು ಒಲೆಯಲ್ಲಿ ಕಷ್ಟಪಟ್ಟು ಪ್ರತ್ಯೇಕ ಅಡುಗೆ ಮಾಡುತ್ತಾ ವರ್ಗದ ಎಲ್ಲ ಅವಧಿಯಲ್ಲೂ ಪಾಲ್ಗೊಳ್ಳುತ್ತಾರೆ. ಒಂದೇ ದಿನಕ್ಕೆ ಸುಸ್ತಾಗಿ ಹೋಗ್ತಾರೆ. ಉಳಿದವರೆಲ್ಲ ಒಂದೇ ಅಡುಗೆ ಒಟ್ಟಿಗೆ ಕುಳಿತು ಶ್ರಮವಿಲ್ಲದೆ ಊಟ ಮಾಡುವುದನ್ನು ನೋಡಿ ವರ್ಗದ ಹಿರಿಯರ ಹತ್ತಿರ ನಾನು ಕೂಡ ನಾಳೆಯಿಂದ ಎಲ್ಲರೊಟ್ಟಿಗೆ ಅದೇ ಊಟ ಮಾಡಬಹುದೇ ಅಂತ ಕೇಳ್ತಾರೆ. ಆಗ ಅವರು ಸಂತೋಷದಿಂದ ಒಪ್ಪಿಗೆ ನೀಡ್ತಾರೆ. ಈ ವ್ಯಕ್ತಿ ತನ್ನ ಜೀವನದಲ್ಲಿ ಗೃಹಸ್ಥನಾದರೂ ಜೀವನ ಪರ್ಯಂತ ಒಬ್ಬ ಪ್ರಚಾರಕನ ತೆರದಲ್ಲಿ ಮುಂದೆ ಸಂಘ ಕಾರ್ಯ ಮಾಡಿದವರು. ಡಾಕ್ಟರ್ ಜಿ ಯಾವಾಗಲೂ ಸ್ವಯಂ ಸೇವಕರಿಗೆ ಶಿಸ್ತು ಮೊದಲು ಅವರನ್ನು ನಮ್ಮ ಸಂಘ ಕಾರ್ಯದಲ್ಲಿ ಜೋಡಿಸಿಕೊಳ್ಳುವುದು ಮುಖ್ಯ, ನಂತರ ನಿಧಾನವಾಗಿ ಸಂಘಟನೆಯ ಶಿಸ್ತನ್ನು ಕಲಿಸಬೇಕು ಅಂತ ಕಾರ್ಯಕರ್ತರಿಗೆ ತಿಳಿಸಿದರು. ಹೀಗೆ ಡಾಕ್ಟರ್ ಜಿ ಒಬ್ಬ ಕುಶಲ ಸಂಘಟಕ ಅನ್ನುವುದಕ್ಕೆ ಅವರ ಸಂಘ ಜೀವನದಲ್ಲಿ ಇಂತಹ ಅನೇಕ ಘಟನೆಗಳಿವೆ.